ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು ಒಂದು ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಂತಂದರೆ, ನಮ್ಮ ಯಾರೆಲ್ಲ ಅಭ್ಯರ್ಥಿಗಳು ಈಗ BSc ಬಿ ಪಿ ಟಿ ಕೋರ್ಸ್ಗೆ ಸಂಬಂಧಿಸಿದಂತೆ ನೀವೀಗ ವೇಟ್ ಮಾಡ್ತಾ ಇದ್ದೀರಿ. ಏನಂತಂದರೆ, ನಮಗೆ ಎಷ್ಟು ರ್ಯಾಂಕಲ್ಲಿ ಸೀಟ್ ಸಿಗ್ಬೋದು, ಎಷ್ಟು ರ್ಯಾಂಕ್ನವ್ರಿಗೆ ಸೀಟ್ ಸಿಗದೇ ಇರ್ಬೋದು ಅಂತೇಳಿ ನಾನೀಗ ಹೋದ ವರ್ಷದ್ದು 2025-26 ಸಾಲಿನಲ್ಲಿ ಮೊದಲನೇ ಸುತ್ತಿನಲ್ಲಿ ಕಟ್ ಆಫ್ ಆಗಿರುವಂಥ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಆಗಿರುವಂಥ ಒಂದು ಡಾಟಾದೊಂದಿಗೆ ನಾನು ಬಂದಿದ್ದೀನಿ. ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಆಗಿದೆ ಅನ್ನೋದನ್ನು ಇದು ಮಾಹಿತಿ ಕೊಡ್ತದೆ. ನೋಡಿರಿ, ಹೋದ ವರ್ಷ ಒಂದೇ ಗೌರ್ಮೆಂಟ್ ಕಾಲೇಜನ್ನು ಕೊಟ್ಟಿದ್ದರು. ಒಂದೇ ಗೌರ್ಮೆಂಟ್, ಅದು ಸಂಜಯ್ ಗಾಂಧಿ ಟ್ರೋಮಾ ಕೇರ್ ಆರ್ಥೋಪೆಡಿಕ್ ಅಂತ ಕಾಲೇಜ್ ಇದೆ. ಅದು ಗೌರ್ಮೆಂಟ್ ಕಾಲೇಜ್ ಇದೆ, ಅಲ್ಲಿ ಒಂದೇ ಒಂದು ಕೊಟ್ಟಿದ್ರು. ಉಳ್ಕಿದ್ದೆಲ್ಲ ಪ್ರೈವೇಟ್ ಕಾಲೇಜ್ ಇತ್ತು. ನೀವುಗಳು ಕೂಡ ಜಾಸ್ತಿ ಪ್ರೈವೇಟ್ ಕಾಲೇಜ್ 99% ಪ್ರೈವೇಟ್ ಕಾಲೇಜುಗಳು ಇಲ್ಲಿ ಅಡ್ಮಿಷನನ್ನು ತೊಗೊತಾರೆ. 1% ಮಾತ್ರ ನೀವೇನು ಮಾಡಬೇಕಾಗತ್ತಂತಂದ್ರೆ ಇಲ್ಲಿ ಡಿಪೆಂಡ್ ಆಗಬೇಕಾಗುತ್ತೆ ಗೌರ್ಮೆಂಟ್ ಮೇಲೆ. ಓಕೆ, ನಾನು ಹಾಗಾದರೆ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ರ್ಯಾಂಕ್ಗಳನ್ನು ನೀವು ಇಲ್ಲಿ ಮ್ಯಾಚ್ ಮಾಡ್ಕೋಬೇಕಾಗತ್ತಾ. ಅಂದರೆ 100. ಯಾಕಂದರೆ ಈ ವರ್ಷ ನೋಡಿರಿ, 10 ಕಾಲೇಜ್ ತನಕ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಈ ವರ್ಷ ಕೂಡ ಜಾಸ್ತಿ ವರ್ಷ ಒಂದು 10 ಕಾಲೇಜ್ ಜಾಸ್ತಿ ಆಗ್ತದೆ ಮತ್ತು ಆ್ಯಡ್ ಆಗುತ್ತೆ, ಸೀಟ್ಗಳು ಆ್ಯಡ್ ಆಗ್ತಾ ಹೋಗ್ತವೆ. ಓಕೆ, ಸೊ ನಾನು ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂದರೆ ಒಂದೊಂದಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಕಾಲೇಜ್ಗಳು. ನೋಡಿರಿ, ಕಾಲೇಜ್ಗಳನ್ನ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ, ಬಟ್ ನಾನು ರ್ಯಾಂಕ್ಗಳನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಏಕದಮ್ ಮ್ಯಾಕ್ಸಿಮಮ್ ರ್ಯಾಂಕ್ 1 ಲಕ್ಷದ ಮೇಲೆ ಅಥವಾ 70,000, 80,000, 50,000 ಮೇಲೆ ಇದ್ದವರು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ, GM ಕರ್ನಾಟಕ ಕನ್ನಡ ಮೀಡಿಯಂ ಒಳಗಡೆ 77,000 ಇದೆ, ಹೌದಾ. ಆಮೇಲೆ ನೆಕ್ಸ್ಟ್ ನೋಡಿ 63,000 2B ಜನರಲ್ ಒಳಗಡೆ, 3B ಒಳಗಡೆ 53,000, GM ಒಳಗಡೆ 44,000 ಈ ರೀತಿಯಾಗಿದೆ. ಆಮೇಲೆ ಇಲ್ಲಿ ನೋಡಿರಿ, ಒಂದಷ್ಟು ಕಾಲೇಜುಗಳಲ್ಲಿ ಕಡಿಮೆ ಕಟ್ ಆಫ್ ಆಗಿದೆ. 23,000, 31,000, GM ಒಳಗಡೆ 47,000 ಇದೆ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿರಿ, ಜಾಸ್ತಿ ಹೈಕ್ ಆಗಿದೆ ನೋಡಿರಿ. 2B ಜನರಲ್ ಒಳಗಡೆ 81,000, 2A ಒಳಗಡೆ 76,000 ಆಗಿದೆ. ಈ ಕಾಲೇಜಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಹೇಳ್ತಾರೆ ಅಂತ ಸ್ಟೋರಿ. ನೋಡಿ, 1,21,000 SC ರೂರಲ್ ಒಳಗಡೆ. ಆಮೇಲೆ GM ರೂರಲ್ ಒಳಗಡೆ 73,000, GM ಒಳಗಡೆ 64,000 ಆಗಿದೆ. ಇದು 1 ಲಕ್ಷ. SC ಜನರಲ್ ಒಳಗಡೆ 1,09,000 ಇದೆ. ಅದೇ GM ಒಳಗಡೆ 57,000, 3A ಒಳಗಡೆ 3A 64,000, 2A ರೂರಲ್ ಒಳಗಡೆ 90,000. ನೋಡಿ, ಇದು ಗ್ಯಾಪ್ ಆಗಿರುವಂಥ ಕಾಲೇಜ್ ಏನು ಸರ್ ನಮ್ಮಲ್ಲಿ ಇಲ್ಲಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನಾಗಿಲ್ಲ ಅಂದರೆ, ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಈ ಒಂದು ಸೀಟ್ ತೊಗೊಳಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿಲ್ಲ. ಹೀಗಾಗಿ ಇಲ್ಲಿ ಗ್ಯಾಪನ್ನು ಕೊಟ್ಟಿದ್ದಾರೆ. ಓಕೆ, ನಾನು ನಿಮಗೆ ಜಾಸ್ತಿ ಇರುವಂಥ ಹೈಕ್ ಆಗಿರುವಂಥ ಇದನ್ನು ರ್ಯಾಂಕ್ಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿರಿ, ಇಲ್ಲಿ GM ರೂರಲ್ ಒಳಗಡೆ 78,000, 1,06,000. ಎಸ್ ಸಿದವರಿಗೆ ಜಾಸ್ತಿ 1 ಲಕ್ಷ ಮೇಲೆ ಇದ್ರೂ ಕೂಡ ಸೀಟ್ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ನಾವು ಮಾತ್ರ ಹೇಳ್ತಾರೆ ಅಂತ. ನೋಡಿರಿ, 2A ನಿಮ್ಮ ಕಾಸ್ಟ್ ಇದೆ ಚೆಕ್ ಮಾಡ್ಕೊಡ್ರಿ. 2A 83,000 ಇದೆ. ನೋಡಿ, 2A ಕನ್ನಡ ಮೀಡಿಯಂ 1,22,000, 2A ರೂರಲ್ 1,15,000 ಇದೆ. ಅದೇ ರೀತಿಗೆ 3B ರೂರಲ್ 1 lakh ಇದೆ. GM ಕನ್ನಡ ಮೀಡಿಯಂ 1 lakh ಇದೆ. ST ಇದರಲ್ಲಿ GM ಒಳಗಡೆ 1,05,000, ST 1 lakh, GM ರೂರಲ್ 68,000, 97,000 SC ಜನರಲ್. ಅದೇ ರೀತಿಯಾಗಿ 2A ನೋಡಿ, 2A 91, 2A ಜನರಲ್ ಒಳಗೆ 52,000, ಕ್ಯಾಟಗರಿ 1ದಲ್ಲಿ 51. ಓಕೆ, ಸೊ ಇದರಲ್ಲಿ ನಾನು ನಿಮ್ಗೆ ಇದನ್ನು ತೋರಿಸೋ ಅರ್ಥವೇನು ಅಂತಂದರೆ, ನಿಮಗೆ ಧೈರ್ಯ ಬರಲಿ, ನಮಗೆ ಸಿಗುತ್ತಲ್ಲ ಅಂತೇಳಿ ಬರೀ ಫಸ್ಟ್ ಒಂದು ಹೇಳ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಥರ್ಡ್ ರೌಂಡ್ ತನಕ ಹೋದ್ರೆ ಸಿಕ್ಕಾಪಟ್ಟೆ ಸಿಕ್ಕಿದೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇನ್ನು ನೋಡಿರಿ, 1,13,000 ಇದೆ, 1,03,000, 1,41,000 ಇದೆ, 69,000. 2A ನೋಡಿರಿ, 2Aದಲ್ಲಿ 1,15,000 ಇದೆ, 70,000 ಇದೆ, 1,10,000 ಇದೆ, 57,000 ಇದೆ, 78,000, 51,000, 76,000, 96,000. ನೋಡಿ, ಇಲ್ಲಿ ಇದಿಲ್ಲ, ರ್ಯಾಂಕ್ ಕಡಿಮೆ ನಮ್ಮದು. ನೋಡಿ ಸರ್, ನಮ್ಮದು ಕಡಿಮೆ ಬರಬೇಕಿತ್ತು ಅನ್ನಕ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಜಸ್ಟ್ ನಾವು ಫಸ್ಟ್ ರೌಂಡಲ್ಲಿ 80,000, 50,000, 55,000, 1 lakh. SC ಎಷ್ಟಿದ್ದಾರೆ 1 ಲಕ್ಷ ಮಟನ್ ಹೋಗುತ್ತೆ. ನೋಡಿ, ಇಲ್ಲಿ 1 lakh, ಇದು 11,000. ಓಕೆ, ಇದು ನೆಕ್ಸ್ಟ್ ಇಲ್ಲಿ 56,000, 58,000, 47,000, ಈ ಥರ 69,000. ಮತ್ತು ಇನ್ನು 1 lakh, 1 lakh ಇದೆ ಇಲ್ಲಿ. ಸೊ ಇದೇ ರೀತಿಯಾಗಿ ಇದು 150 ಕಾಲೇಜುಗಳಲ್ಲಿ ನಾನು ನಿಮಗೆ ಇದನ್ನು ನಾನು ಓವರಾಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೂಡ 1 lakh ಇದೆ, 1 lakh ಇಲ್ಲಿದೆ, 1 lakh ಇಲ್ಲಿದೆ, 55 ಇಲ್ಲಿದೆ, 58 ಇಲ್ಲಿದೆ, 62 ಇಲ್ಲಿದೆ. ಓಕೆ, ಮತ್ತು ಗ್ಯಾಪ್ ಆಗಿರುವಂಥ ಕಾಲೇಜುಗಳಿಗೆ ಅಲ್ಲಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದಂತ ಅರ್ಥ. ಅಂದರೆ ಅವ್ರದ್ದು ಏನಾಗಿದೆ ಅಂತಂದರೆ, ಇಲ್ಲಿ ಅವರು ಅರ್ಹತೆಯನ್ನು ಪಡ್ಕೊಂಡಿಲ್ಲ. ಅದರಲ್ಲಿ ಈ ಸೀಟ್ ತೊಗೋಬೇಕಂತಂದರೆ ಅವ್ರದ್ದು ಎಲಿಜಿಬಿಲಿಟಿ ಇಲ್ಲ. ಅವರು ಅದಕ್ಕೆ ಅವ್ರಿಗೆ ಗ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ಭರ್ತಿ ಆಗಿಲ್ಲ ಇವು. ಯಾಕಂತಂದರೆ ಇದರಲ್ಲಿ ಅಪ್ಲೈ ಮಾಡಿಲ್ಲ. ಅಂದರೆ 3A ಕನ್ನಡ ಮೀಡಿಯಮು ರೂರಲ್ಲು,
3B ಜನರಲ್ದವರು ಇಲ್ಲ ಅಂತ ಅರ್ಥ. ಸೀಟುಗಳು ಕೊಟ್ಟಿಲ್ಲ ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅಥವಾ ಅದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ ಈ ಥರ ಸೀಟ್ಗಳು ಇದ್ದಾವೆ. ಓಕೆ, ಸೊ ಇಲ್ಲಿ ನಮಗೆ ಜಾಸ್ತಿ ಇರುವಂಥದ್ದು ತೋರಿಸ್ತೀನಿ ನಾನು. ಜಾಸ್ತಿ ಇರುವಂಥದ್ದು ನೋಡಿ ಎಲ್ಲ 50 ನೋಡಿ. ಇಲ್ಲಿ ಕೂಡ ಇದರಲ್ಲಿ 2Aದಲ್ಲಿ 1 ಲ್ಯಾಕ್ ತನಕ ಹೋಗಿದೆ ನೋಡಿ. ಎಸ್ ಸಿ ಎಸ್ ಟಿದವ್ರಿಗೆ ತೊಂದರೆ ಇಲ್ಲ, 1 ಲ್ಯಾಕ್ ತನಕ ಸೀಟ್ ಸಿಗುತ್ತೆ ನೋಡಿ. GM ಒಳಗೆ ಕನ್ನಡ ಮೀಡಿಯಂ 1 ಲ್ಯಾಕ್, GM ಜನರಲ್ ಮೆರಿಟಲ್ಲಿ ಕೂಡ 1 ಲಕ್ಷ ತನಕ ಸೀಟ್ ತೊಂದರೆ ನೋಡಿ SC. ಆಮೇಲೆ ನೋಡಿ 2Aದಲ್ಲಿ 1 ಲ್ಯಾಕ್. ಆಮೇಲೆ ಇದರಲ್ಲಿ ಸೊ ಇದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಆಯ್ಕೆ ಮಾಡುವಂಥ ಕಾಲೇಜ್ಗಳ ಮೇಲೆ ಸೀಟುಗಳು ಸಿಗ್ತವೆ, ಸೀಟುಗಳು ಹಂಚಿಕೆ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಆ ಕಾಲೇಜುಗಳಲ್ಲಿ ಸೀಟ್ ಇರೋದಿಲ್ಲ, ಒಂದೊಂದು ಕಾಸ್ಟ್ನವ್ರಿಗೆ ಇರೋದಿಲ್ಲ. ಮತ್ತು ಇರಲಿಲ್ಲ ಅಂದರೆ ಹೆಂಗೆ ರೀ ಅಂತಂದರೆ GM ಅಲ್ಲಿ ನೋಡ್ಕೊಂಡು ಹಾಕ್ಕೋಬೇಕು ನೀವು. GM ಒಳಗಡೆ GM ರೂರಲ್ GMದಲ್ಲಿ ಹಾಕಿದರೆ ಯಾವುದೇ ಕಾಸ್ಟ್ ಇರಲಿ GMದವ್ರಿಗೆ ಸೀಟ್ಗಳು ಒಳ್ಳೆ ರ್ಯಾಂಕ್ ಇದ್ದರೆ ಕೊಡ್ತಾರೆ. ಇದು ನೋಡಿ ರ್ಯಾಂಕ್ಗಳು ನೋಡಿ 92,000, 60, 74, 85, 42, 79, 74, 93, 60, 1 ಲ್ಯಾಕ್. ಸೊ ಇದೇ ರೀತಿಯಾಗಿ ಇಲ್ಲಿ ಹೆಚ್ಚು ಕಾಲೇಜುಗಳಿದಾವೆ. ಓಕೆ, ಈ ಥರ ಕಾಲೇಜುಗಳಿದಾವೆ. ಮತ್ತು ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಮತ್ತು ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.